ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲಿಂಗೆ ಸ್ವಾಗತ. ನಾನು ಸಹನ. ಎಲ್ಲರೂ ಹೆಂಗಿದ್ದಿ? ಹುಷಾರಿದ್ದೇಳಿ ಗ್ರಹಿಸುತ್ತೆ. ಇಂದು ಹವ್ಯಕಲ್ಲಿ ಮಾತಾಡ್ತಾ ಇದ್ದಲ್ಲ, ವಿಷಯ ಅಂತ ಹೇಳಿದರೆ, ಈ ಹಬ್ಬಕ್ಕ ಮಕ್ಕಳ ಹೊಟ್ಟೆ ತುಂಬಿಸದ್ದೆ ಅವಾಗ ಎಷ್ಟು ಉಂಡರು ಅವಕ್ಕೆ ಹೊಟ್ಟೆ ತುಂಬೋದೋಳಿ ಇಲ್ಲ ಹಬ್ಬಕ್ಕೋಗೆ. ಹಾಂಗಿಪ್ಪ ಹಬ್ಬಕ್ಕ ಜಂಬ್ರಕ್ಕೆ ಹೋದಲ್ಲಿ ಈ ಮಕ್ಕಳ ಉಣ್ಣುಸುಲೆ ಎಷ್ಟೆಲ್ಲ ಕಸರತ್ತು ಮಾಡ್ತಾವು ಹೇಳಿ ಈ ಬ್ಲಾಗಲ್ಲಿ ಒಂದರಿ ನೋಡೋಣ ಬನ್ನಿ. ಜಂಬ್ರಕ್ಕೆ ಹೆರಡುದು ಹೇಳಪ್ಪಗಳೇ ಈ ಹಬ್ಬಕ್ಕೋಗೆ ತಲೆವಿಷಯಪ್ಪಲ್ಲಿ ಶುರು ಆಯ್ತು. ಈ ಸಣ್ಣ ಮಕ್ಕಳ ಕಟ್ಕೊಂಡು ಹೋಪತ್ತಂಗೆ ಮೊದಲಿಂಗೆ ಬುಡಿತ್ತು. ಇನ್ನು ಹೋದಂಗೆ ಅಲ್ಲಿ ಆಸರಿಂಗೆ ಹೇಳಿ ಮಡಗಿರ್ತವಿದ. ಒಂದು ಗ್ಲಾಸು ಸಾಕು ಹೇಳಿದ್ರೆ ಅವು ಕೇಳ್ತಾವ. ನಮ್ಮ ಕಣ್ಣು ತಪ್ಪಿಸಿಯೋ ಹಠ ಮಾಡಿಯೋ ಬೇಕಾಷ್ಟು ಹೊಟ್ಟೆ ತುಂಬ ಅದರನ್ನೇ ತುಂಬಿಸಿಕೊಂಡಿರ್ತವೆ. ಇಷ್ಟೆಲ್ಲ ಆಗಿ ಈ ಹಬ್ಬಕ್ಕೋಗಿ ಸುಮ್ಮನೆ ಬಿಡ್ಲಕ್ಕಪ್ಪ. ಆದರೆ ಬಿಡ್ಲಿಡಿತ್ತ ಪಾಪ ಮಕ್ಕ ಹಶುವಕ್ಕು ಬರೇ ನೀರಿನ ಅಂಶ ಮಾತ್ರ ಹೊಟ್ಟೆಗೆ ಹೋದ್ದು. ಏನಾದ್ರು ಗಟ್ಟಿ ಆಹಾರ ಹೋಗಿಡದ ಹೇಳಿ ಈ ಹಬ್ಬಕ್ಕೋಗೆ ತಲೆ ವಿಷಯ ಅಪ್ಪದಿದ ಆತು. ಉಣ್ಸುವ ಹೇಳಿರೆ ಈ ಹೊಟ್ಟೆ ತುಂಬಿದ ಮಕ್ಕ ಬಿಡ್ತವ ಇರಲಿ. ಅಲ್ಲಿ ಹೋದಲ್ಲಿ ಜಂಬ್ರಲ್ಲಿ ಹೋದ್ದು ಅಪರಕ್ರಿಯೆ ಆದರೆ ಅಲ್ಲಿ ಹಿರಿಯರಿಗೆ ಎಲ್ಲ ಬಳಸದ್ದೇ ಇನ್ನು ಮಕ್ಕೋಗೆ ಕೊಡ್ತವ ಇಲ್ಲ ಮೊದಲಿಂಗೆ ಪಾಪ. ಇಂಥ ಆಸರಿಂಗೆ ಕುಡಿಯದ್ರೆ ಈ ಮಕ್ಕೋಗೆ ಜೋರು ಹಶು ಅಪ್ಪದಿದ. ಅಲ್ಲಾದರೂ ಹೋದಲ್ಲಿ ರಜ ಹಶು ಹೆಚ್ಚು ಕೆಲವು ಮಕ್ಕೋಗೆ. ಈ ಅಪರಕ್ರಿಯೆಯಲ್ಲಿ ಇನ್ನು ಹಿರಿಯರಿಗೆ ಬಳಸದ್ದೆ ಕೊಡುಗ ಹೇಳಿ ಒಂದು ತಲೆ ವಿಷಯ ಆದರೆ, ಇನ್ನು ಶುಭ ಸಮಾರಂಭಕ್ಕೆ ಹೋದರೆ ಅಲ್ಲಿ ದೇವರಿಗೆ ಪೂಜೆಗೆ ನೈವೇದ್ಯ ಆಗದ್ದೇ ಮಕ್ಕೋಗೆ ಕೊಡುಗ, ಅಥವಾ ಈ ಹಂತಿಲಿ ಕೈ ನೀರು ಕೊಡದ್ದೇ ಕೊಡುಗ, ಹೀಗೆಲ್ಲ ಒಂದು ತಲೆ ವಿಷಯ ಶುರು ಅಪ್ಪದು. ಅಂತೂ ಮನೇಲಿಪ್ಪ ಯಜಮಾನ್ರಕ್ಕಳ ಒಂದು ಮೆಲ್ಲಂಗೆ ಪರ್ಮಿಷನ್ ಕೇಳಪ್ಪಗ, ಅಯ್ಯೋ ಮಕ್ಕೋಗಲ್ಲದಪ್ಪ ನೀನು ಕೊಡು ಹೇಳುವ ಒಂದು ಪ್ರೀತಿಯ ಕಾಳಜಿಯ ತೆಕ್ಕೊಂಡು ಬಟ್ಲು ಹುಡುಕುವ ಗೌಜಿದ. ಎಲ್ಲಿದ್ದಪ್ಪ ಬಟ್ಲು ಹುಳಿ? ಈ ಜಂಬ್ರದ ದಿನ ಬಟ್ಲು ಒಂದು ದಿಕ್ಕೆ ಇದ್ದಲ್ಲಿರ್ತ, ಎಲ್ಲೆಲ್ಲೋ ಹಾರಿಕೊಂಡು ಹೋಗಿ ಕೂದಿರ್ತು. ಅದರ ಒಂದು ಹುಡುಕಿ ತಂದು ಇನ್ನು ಎಂತೆಲ್ಲ ಇದ್ದು ಈ ಊಟ ಕೇಳಿ ಹುಡುಕುವ ಗೌಜಿ. ಅಂತೂ ಈ ಹಬ್ಬಕ್ಕೆ ಸಣ್ಣ ಮಕ್ಕಳಿಗೆ ಕೊಡೋದು ಮೇಲಾರವುದೇ ಅಶನವುದೇ ಹೇಳುವ. ಅದರಲ್ಲೂ ಪಲ್ಯ ಎಂತಾರಿದ್ದ ನುಡುಕಿ, ಇದು ಚೆಪ್ಪೆ ಇದ್ದ, ಇದು ಚೀಪೆ ಇದ್ದ ಹೇಳಿ ಹುಡುಕಿಕ್ಕಿ ಮಕ್ಕಳಿಗೆ ಪಾಯಸ ಇಷ್ಟ ಆದರೆ ಪಾಯಸ, ಎಂಥ ಚೀಪೆ ಸ್ವೀಟ್ ಮಾಡಿದ್ದವು ಇದೆಲ್ಲ ತೆಕ್ಕೊಂಡು ಈ ಮಕ್ಕಳ ಹುಡುಕುವ ಗೌಜಿ. ಕೆಲವು ಮಕ್ಕ ಹಿಂದೆ ಬತ್ತವು ಹೇಳುವ, ಇನ್ನು ಕೆಲವು ಮಕ್ಕ ಯಾರ್ಯಾರೋ ಕೈಲಿ ಕೊಟ್ಟಿಕ್ಕೆ ಬಪ್ಪದಿದ, ನಾವು ಹಿಂಗೆ ಒಂದರಿ ಅಶನ ತೆಕ್ಕೊಂಡು ಬತ್ತೆ ಒಂದರಿ ಹಿಡ್ಕೊಳ್ಳಿ ಹೇಳಿ ಆ ಮಕ್ಕಳ ಹುಡುಕುವ ಗೌಜಿ. ಸರಿ ಆತು, ಆ ಮಕ್ಕಳ ಹುಡುಕಿಕ್ಕಿ ಅವಕ್ಕೆ ಉಣಿಸುವ ಹೊತ್ತಿಗೆ ಅವಕ್ಕೆ ಬೇಕಾವ್ತಾ ಇದ ನೋಡಿ ಇಲ್ಲಿ ಕೆಲವು ಹಬ್ಬಗಳ ವಂಗ ಹೀಗೆ ಓಡಾಡಿಕೊಂಡು ಇಪ್ಪದಿದ ಈ ಮಕ್ಕ ಅಲ್ಲಿಂದ ಇಲ್ಲಿಗೆ. ಕೆಲವು ಹಬ್ಬಗಳ ವಂಗ ಕೇಳಕ್ಕ ಕೂದಲ್ಲಿ ಕೂದು ಉಣ್ಣದೆ ಹೀಗೆ ಅತ್ಲಾಗಿ ಅಲೆಶಿಗುಂಡು ಉಣ್ಸೋದು. ಇನ್ನು ನೋಡಿದವ ಎಂತ ತಿಳ್ಕೊಳ್ತವಪ್ಪ ಹೇಳಿ ಒಂದು ತಲೆ ಬಿಸಿ. ಇನ್ನು ಕುഞ്ഞി ಮಕ್ಕ ಕರ್ಕೊಂಡು ಹೋದರೆ, ಇನ್ನು ಬಾರ್ಸಾಗದ್ದೆ ಇಪ್ಪ ಮಕ್ಕಳೆಲ್ಲ ಕರ್ಕೊಂಡು ಹೋದರೆ ಅವಕ್ಕೆ ಮಣ್ಣಿ ಕಾಸುವ ಕೆಲಸ ಇದೆ. ಈ ಮಣ್ಣಿ ಕಾಸುದೊಡ್ರೆ ಸುಲಭವ. ಮನೆಯಿಂದ ಹೋಪಾಗ ಇದ್ದ ಪಟ್ಲಾಮ ಪೂರ ತೆಕ್ಕೊಂಡು ಹೋಯಕ್ಕವಕ್ಕೆ ಮಣ್ಣಿ ಕಾಸುಲೆ ಬೇಕಾದ್ದು ಪೂರ ಅಷ್ಟಕ್ಕೆಷ್ಟಲ್ಲಿ ಹೋಯಕ್ಕ ಹೇಳಿ ಕಾಂಬದು ಅಂಬಗಳೆದ ಹೋಗದ್ದೆ ಗೊಂತಿದ್ದ ಮನೆ ಜಂಬ್ರ ಬೇರೆ. ಇನ್ನು ಕೆಲವು ಮಕ್ಕ ಉಣ್ಸಿ ಆದರೂ ಹಬ್ಬೆಕ್ಕಳೊಟ್ಟಿಗೆ ಹಂತಿಲಿ ಕೂಬದು ಒಂದು ಕ್ರಮ ಇದ್ದು. ಈ ಸಣ್ಣ ಮಕ್ಕ ಎಲ್ಲ ಆತು ಇನ್ನು ಇತ್ಲಾಗಿ ಓಡಿ ಹುಡುಕಿ ಎಲ್ಲ ಅಪ್ಪಂಗೆ ಅಪ್ಪದು ಬೇಡಪ್ಪ ನಾವು ಉಂಡಾದ ಮತ್ತೆ ಹೇಳಿ ಅವರ ನಾವು ಹತ್ತಿರ ಕೂರ್ಸೊಂಬದು. ಹತ್ತರಿ ಸುಮ್ಮನೆ ಕೂರ್ತವ. ಕೆಲವು ಮಕ್ಕ ಆದರೆ ಹಪ್ಪಳ ಕೊಟ್ಟರೆ ಸುಮ್ಮನೆ ಕೂರ್ತವು. ಇನ್ನು ಕೆಲವು ಮಕ್ಕ ಸುಮ್ಮನೆ ಕೂರ್ತವ ಕಂಡದ್ದೆಲ್ಲ ಬೇಕೋಳಿ ಬಾಳೆಗೆ ಹಾಕ್ಸ್ಕೊಂಡು ಕೂರ್ತವಿದ. ಉಣ್ತವ ಕೇಳಿದರೆ ಉಣ್ತವಿಲ್ಲ, ಹಾಕೋದು ಬೇಡ ಆಡ್ರೆ ಕೇಳ್ತವ. ಈ ಹಂತಿಲಿ ನಡುಕೆ ಕೂದ ಮತ್ತೆ ಅವತ್ತ ಬೊಬ್ಬೆ ಹೊಡೆತವು. ಹಾಗಾಗಿ ಹಾಕ್ಸೊಂಬದು ಹಬ್ಬಕ್ಕೋಗೆ ನಿಜವಾಗಿ ಸಂಕಟ ಆಯ್ತು, ಹಾಳಾವ್ತನ್ನೇ ಹೇಳಿ. ಅದಾದ ಮತ್ತೆ ಎಂತೆಂತೋ ಪ್ರಶ್ನೆ ಕೇಳಿದು. 4 ಜನರ ಎದುರು ಕೇಳಿಯಪ್ಪಾಗ ಈ ಹಬ್ಬಕ್ಕೋಗೆ ಉತ್ತರ ಕೊಡಕ್ಕ ಬೇಡದ ಬಾಯಿ ಮುಚ್ಚಿಸೆ ಕಾಳಿ ಅಪ್ಪದು ಎಂತ ಮಾಡಲು ಹಿಡಿತಿಲ್ಲ. ಇನ್ನು ಪಚ ಉಂಬದ್ರಲ್ಲಿ ಆಚವನ ಬಾಳೆಗೆ ರಟ್ಟು ತೋಳಿ, ಅದೂ ಒಂದು ತಲೆ ಬಿಸಿ.
ಅದರ ನಡುಕೆ ಈ ಅಬ್ಬೆಕ್ಕ ಜಾಗ್ರತೆಯಲ್ಲಿ ಉಂಬಲೆ ಕಲುಷುವ ಗೌಜಿ ಬೇರೆ. ಎಡಕೈ ಹಾಕಿಡ ಬಲ ಕೈಲೇ ಉಣ್ಣು, ಬಲಬದಿಯಿಂದಲೇ ಉಣ್ಣು, ಹೀಗೆಲ್ಲ ಹೇಳಿಕೊಂಡು ಉಣಿಸುವ ಹೊತ್ತಿಗೆ 4 ಜನ ನೋಡ್ಲು ಆತು, ಮತ್ತೆ ಕೇಳಲು ಆತು, ಎಲ್ಲ ಬಗೆ ಮೆಚ್ಚುತ್ತಾ, ತಿಂತಾನ, ಉಣ್ತಾ, ಎಲ್ಲ ಬಗೆ ಸೇರ್ತಾ ಇಕ್ಕು, ಹೀಗೆಲ್ಲ ಪ್ರಶ್ನೆ ಕೇಳುವಾಗ ಅದಕ್ಕೂ ಉತ್ತರ ಕೊಟ್ಟೊಂಡು ಕೂಬ ಗೌಜಿದ. ಅದಾದ ಮತ್ತೆ ಉಣ್ತಾವ ಬಿಡ್ತಾವ. ಕೆಲವು ಮಕ್ಕ ಚಂದಕ್ಕೆ ಉಣ್ತಾವ, ಇಲ್ಲೇ ಹೇಳ್ತಿಲ್ಲ. ಕೆಲವು ಮಕ್ಕ ಅರ್ಧಂಬರ್ಧವೇ ಉಂಬದು, ಎಂತ ಮಾಡೋದು. ಇಷ್ಟೆಲ್ಲ ಆದಪ್ಪಗ ಅರ್ಧಂದಲೇ ಹಂತಿಂದ ಆನು ಹೇಳ್ತೆ, ನನಗೆ ಸಾಕು, ನನಗೆ ಹೊಟ್ಟೆ ತುಂಬಿತ್ತು ಹೇಳೆಲ್ಲ ಹೇಳುವುದು. ಅಷ್ಟೆಲ್ಲ ಅಪ್ಪಗ ಒಂದು ರಾಶಿ ಯಶನ ಬಿಟ್ಟು ಕೇಳುವಾಗ ಈ ಅಮ್ಮಂದ್ರಂಗೆ ಹೊಟ್ಟೆ ಸಂಕಟ ಅಪ್ಪದ್ರಲ್ಲಿ ಕೇಳಕ್ಕ ಎಂತ ಮಾಡಲು ಇಡ್ತಿಲ್ಲ. ಈ ಮತ್ತೆ ರಜ್ಜ ದೊಡ್ಡದ ಮಕ್ಕಳಿಗೆ ಮೊದಲೇ ಉಣ್ಸುಲಿಡ್ತಾ ಅದೂ ಇಲ್ಲೇ. ಇನ್ನು ಹಂತಿಗಿಡಿಗೆ ಉಂಡಾದರೂ ಈ ಮಕ್ಕಳಿಗೆ ಉಂಡಪ್ಪಲಿಲ್ಲೇ. ಈ ಹಬ್ಬಕ್ಕೆ ತಲೆಬಿಸಿ ಏಳ್ಸುದಾ ಕೂರ್ಸುದಾ ಆಡಿ ಒಟ್ಟಾರೆ ಹೋದಲ್ಲಿ ಈ ಕುನ್ನಿ ಮಕ್ಕಳಿಗೆ ಉಣ್ಸುವ ಹಬ್ಬೆಕ್ಕಳ ಗೌಜಿ ಬಂಗವ. ಇಷ್ಟು ಹೇಳಿಯೂ ಸುಖ ಇಲ್ಲ ಆತ.